ಶುಭ ಮುಂಜಾನೆ ಅಭಿಮಾನಿಗಳೇ. ಇವತ್ತು ಸೋಮವಾರ ಮನೆಯೊಳಗೆ ಗೊತ್ತಾದ ನಿಮ್ಗೆ ಎಷ್ಟೊಂದು ಕೆಲಸಗಳು ಇರ್ತಾವ. ಸಂಡೇ ಗೆಸ್ಟ್ಗಳು ಬಂದು ಹೋಗಿರ್ತಾರ. ಫುಲ್ ನಮ್ಮ ಮನೆಯೊಳಗಂತೂ ಕೆಲಸಗಳು ತುಂಬಿಟ್ಟಾವ. ಪಾತ್ರೆಗಳಂತೂ ಪೂರ್ತಿ ಗ್ಯಾಸ್ ಕಟ್ಟಿ ಮೇಲೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಆದರೂ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಮತ್ತು ಗಡಿಬಿಡಿ ಇವತ್ತಂತೂ ಭಾಳ ಗಡಿಬಿಡಿ ಇದೆ. ಅಪ್ಪು ಸಲುವಾಗಿ ಅಪ್ಪನ ಡ್ಯೂಟಿ ಅದ ಇವತ್ತು. ಅವ್ನ ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ಇವತ್ತು ಹೋದ ಅಂದರೆ ನಾಳೆ ಬರೋವಿದ್ದಾನ. ಇದು ಚೆನ್ನಾಗಿ ಕಾಳು ಅವನ ಸಲುವಾಗಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. 7:30 ಆಗೈತಿ ಟೈಮ್. ಚಿನ್ನೂನು ಜಿಮ್ಮಕ್ಕೆ ಹೋಗ್ಯಾರ. ಶಾಂಭವಿನೂ ಇನ್ನೂ ಎದ್ದಿಲ್ಲ, ಹೇಳ್ತಾ ಇದ್ದಾಳೆ ಅವಳು ಕೆಲಸ ಇರ್ತದಂತ ಇವತ್ತು. ಏನು ಮಾಡೋಕೆ ಬರಲ್ಲ, ಡಬ್ಬ ಏನು ಕಟ್ಟಕ್ಕೆ ಹೋಗ್ಬೇಡ, ನನಗೆ ತಿನ್ನೋಕೆ ಟೈಮ್ ಇರಲ್ಲ, ಅಷ್ಟು ಕೆಲಸ ಇರ್ತಾವಮ್ಮ ಅಂತ ಹೇಳ್ತಾ ಇದ್ದಾನೆ. ಆದರೂ ನನಗೆ ಮಾಡೋಕೆ ಇದು ಮನಸ್ಸು ತಡಿತಾ ಇಲ್ಲ. ಪಟ್ನ ಅವನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇದು ಚೆನ್ನಾಗಿ ಕಾಳು ನಂಗೆ ಒಗ್ಗರಣೆ ಹಾಕೋದದ, ಚಪಾತಿ ಬಿಸಿ ಬಿಸಿ ಮಾಡೋದೈತಿ. 8 ಗಂಟೆ ಒಳಗೆ ನಾ ಮುಗಿಸ್ಬೇಕು. ನಿಜವಾಗ್ಲೂ ಅಲ್ಲಿ ಎಷ್ಟು ಟೈಮಿಗೆ ಒಳಗೆ ಇರ್ತಾನೋ ಗೊತ್ತಿಲ್ಲ. ಅವ್ನು ಬೇಗ ಹೋಗ್ತಾನೆ ಅನಿಸ್ತೈತಿ. ಇವತ್ತು ಫಸ್ಟ್ ದಿನ ಅವ್ನು ಸ್ಟಾರ್ಟ್ ಆಗೈತಿ. ಮೆಡಿಸಿನ್ ಒಳಗೆ ಇರ್ತಾನೆ ಅನಿಸ್ತೈತಿ. ಕೇಳೋಣ ಬಂದಮೇಲೆ. ಮತ್ತು ನಾನು ಪಟ್ ಈಗ ವಿಡಿಯೋ ಮೊದಲು ಬಂದ್ ಮಾಡಿ ಆಮೇಲೆ ಮತ್ತೆ ಮಾತಾಡ್ತೀನಿ. ನಿಮಗೆ ಹೇಳ್ತೀನಿ ನಾ ಏನೇನು ಮಾಡ್ತಾಯಿದ್ದೀನಿ ಅಂತ. ಶಾಂಭವಿ ಹೇಳ್ತಿ ಗುಬ್ಬಿ ಹಿತ ಮುನ್ಗಿಲ್ಲ ಊಟವಲ್ಲ ಶಾಂಭವಿ ಮಾ ಹೇಳ ಟೈಮ್ ಆಗೈತಿ. ಗಡಿಬಿಡಿ ಮಾಡಿ ಅನ್ನ ಮಾಡಿದೆ. ಪಟ್ ಡಬ್ಬಾಗೂ ತೆಗೆದಿಟ್ಕೊಂಡಿದ್ದೀನಿ. ಅನ್ನ ಮತ್ತು ಪಲ್ಯ ಕಟ್ಟೋಣ ಅಂತ ಶಾಂಭವಿ ಕೆಲಸ ಹಚ್ಬಿಟ್ಟಿದ್ದೀನಿ ನೋಡಿ. ಅವ್ರ ಅನ್ನಾಗ ನೀರಿನ ಡಬ್ಬ ಬಾಟಲ್ ಕೊಡ್ತಾ ಇದ್ದಾಳೆ. ಮತ್ತು ಗಡಿಬಿಡಿ ಒಳಗೆ ಮಿಕ್ಸರ್ದು ಮುಚ್ಚಳನೇ ಎಲ್ಲಿ ಸಿಗಲಿಲ್ಲ. ಇದ್ರದ್ದು ಎಲ್ಲೈತಿ ಗೊತ್ತಿಲ್ಲ. ಅಕ್ಷರ ಏನೋ ಇವತ್ತು ಬಂದಿಲ್ಲಕ್ಕಿ. ಮತ್ತು ಈ ದೊಡ್ಡ ಮಿಕ್ಸರ್ ತೊಗೊಂಡನ ಪಟ್ನ ಇದು ಚೆನ್ನಾಗಿ ಕಾಳು ಪಟ್ ಮಾಡೇ ಬಿಟ್ಟೆ. ಟೈಮ್ ಆಗೈತೆ ಅಂತ ಹೇಳಿ ಅಪ್ಪಗೂ ಚೆನ್ನಾಗಿ ಕಾಳು ಅನ್ನ ಆದರೂ ಕೊಡೋಣ ಅಂತ ಹೇಳಿ. ನೋಡು ನೀನು ಏನೇನು ಮಾಡ್ತಾನೆ ಪಾಪ. ಇನ್ನೂ ಬಂದಿಲ್ಲ ಅವ. ಟೈಮ್ ಬೇರೆ ಆಗೈತಿ. ಅವಂಗೂ ಗಡಿಬಿಡಿ ನಂಗೆ ಗೊತ್ತದ. ನಮ್ದು ಎಲ್ಲರೂ ಗಡಿಬಿಡಿನ ಅದೇವು ನಾವು. ಅವನು ಗಡಿಬಿಡಿ ಮಾಡಿ ರೆಡಿ ಆಗ್ತಾ ಇರ್ತಾನೆ. ಒಂದು ಚಪಾತಿ ಐತೆ ಅವಂಗೆ. ಚಪಾತಿ ಅದ ಬಿಸಿ ಮಾಡೋಣ ಅಂತ ಹೇಳಿ. ನೆನ್ನೆ ಮಟನ್ ಎಲ್ಲ ಇದು ಮಾಡಿದ್ವಲ್ಲ, ಸಾರದು ಸುಕ್ಕ ಅದು ಮಾಡಿದ್ದು. ಸುಕ್ಕ ಅಂತೂ ಖಾಲಿ ಆಗೈತಿ ಈಗ. ಅವಂಗೆ ಮಟನ್ ಸಾರಿದೆ. ಮತ್ತು ಹೊಟ್ಟೆ ತುಂಬ ತಿಂಡಿ ಮಾಡ್ಕೊಂಬ ಅಂದಾರ ಅವಂಗೆ. ಮತ್ತು ಅದಕ್ಕೆ ಚಪಾತಿ ಇತ್ತು. ಒಂದು ಚಪಾತಿ ನಾವು ಕೊಟ್ಟು ಪಟ್ನ ತಿಂಡಿ ಕೊಟ್ಟು ಕಳ್ಸೋಣ ಅಂತ ಹೇಳಿ ಹೊಟ್ಟೆ ತುಂಬ ತಿಂಡಿ ಮಾಡಿಸಿ ಅನ್ನನೂ ಅಲ್ಲಿ ತನಗೆ ಮಾಡಕ್ಕೆ ಇಡ್ತೀನಿ. ಸ್ವಲ್ಪ ಗಡಿಬಿಡಿ ಕೆಲಸ ನಿಮಗೆ ಗೊತ್ತಾ ಏನು ಪರಿಸ್ಥಿತಿ ಆಗ್ತೈತಿ. ಗಡಿಬಿಡಿ ಮನೆಗಳಿಗೆ ಮಾಡೋವಂಥವ್ರ ಕೆಲಸ. ಇವ್ರದ್ದು ಚಿನ್ನೊಂದು ಗಡಿಬಿಡಿ ನಡೆದೈತೆ ಅಲ್ಲಿ. ಯಾಕಂದ್ರೆ ಚಿನ್ನೂ ಹಾಸ್ಪಿಟಲ್ಗೆ ಹೋಗೋರದಾರಲ್ಲ, ಅವರು ಅವಸರ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ಶುಗರ್ ಟೆಸ್ಟ್ ಮಾಡೋದು ಅವ್ರದ್ದು ಇರ್ತದೆ. ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಹೋಗೋರಿದ್ದಾರೆ ಅವ್ರು. ಅದ್ರ ಸಲುವಾಗಿ ಎಲ್ಲ ಟ್ಯಾಬ್ಲೆಟು ಅದು ಇದು ಖಾಲಿ ಆಗ್ಯಾವ. ಮತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಂದು ಇನ್ನೂ ಸ್ನಾನನೂ ಆಗಿಲ್ಲ. ಇವತ್ತು ಗಡಿಬಿಡಿ ಮಾಡ್ಕೊಂಡು ನಾ ಅವಸರ ಮಾಡ್ಕೊಂಡು ಎದ್ದು ಅಡುಗೆ ಮನೆ ಒಳಗೆ ಕೆಲಸ ಮಾಡೋಕೆ ಕುಂತ್ಬಿಟ್ಟೆ. ಎಷ್ಟು ಗಡಿಬಿಡಿ ಮಾಡಿದ್ರು ಕೆಲಸನ ಆಗಲ್ಲ. ಇರೋದೇ ಅದು ಹಂಗೆ. ಅದ್ರ ಜೊತೆ ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋ ಬಿಡೋದು, ಥಂಬ್ನೇಲ್ ಮಾಡೋದು, ಅವೆಲ್ಲ ಕೆಲಸನೂ ಅವು ಇರ್ತಾವೆ. ಅದ್ರ ಜೊತೆನೇ ಇದು ಮಾಡ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಶಾಂಭವಿಗೆ ಒಂದಿಷ್ಟು ಕಬಾಬ್ ತಿಂದಿಲ್ಲಿಟ್ಟ ನೋಡಿ. ಅಪ್ಪಗೆ ನಿಂತಿರ್ತಾನೆ ಕೇಳ್ತೇನೆ ನಾ. ಟೈಮ್ ಬೇರೆ ಆಗೈತಿ. ಇವ್ರ ಹಾಸ್ಪಿಟಲ್ದ ಅವ್ರದ್ದು ಚೀಲ ರೆಡಿ ಮಾಡ್ಕೊಂಡು ಇಲ್ಲಿ ಮತ್ತು ಈಗ ಬಂದು ತಿಂಡಿ ಮಾಡಿ ಮತ್ತು ಅವರು 2 ತಾಸಲೆ ಮತ್ತು ಶುಗರ್ ಚೆಕ್ ಮಾಡ್ಕೊಳಕ್ಕೆ ಹೋಗಬೇಕು. ನಾ ಜುಂಬಾಗೆ ಹೋಗಬೇಕು, ಜಿಮ್ಮಿಗೆ ಹೋಗಬೇಕು. ಸ್ಟಾರ್ಟ್ ಆಗಿ ಡ್ಯೂಟಿ. ಬಾಯ್ ಪಟ್ನ ತಿಂಡಿ ಮಾಡ್ಕೋ. ಟೈಮ್ ಭಾಳ ಆಗೈತಿ. ಹೊಟ್ಟೆ ತುಂಬ ತಿಂಡಿ ಮಾಡ್ಬೇಕಂತ ಯಾವಾಗ ತಿಂತೀನಿ ನೋಡಿ. ಈಗ ಇಷ್ಟು ಟೈಮ್ ಆಗೈತಿ. ಈಗ ಮಿಕ್ಸರ್ ಒಂದು ಹೆಂಗೆ ಇಟ್ಬಿಟ್ಟಿದ್ದೀನಿ. ಎಷ್ಟು ಖುಷಿಲಿ ಡ್ಯೂಟಿ ಮಾಡ್ತಾನಪ್ಪ ಅವರಪ್ಪಾಜಿ ಥರ. ಅವನು ದೇವ್ರಿಗೆ ನಮಸ್ತೆ ಮಾಡಕ್ಕೆ ಹೋಗ್ತಾನೆ. ಇಲ್ಲಿ ಗಾಡಿ ಹಾಕ್ತೀನಿ. ಅದು ಗಾಡಿಯಾಗ ಸಣ್ಣ ಅದಾವ. ಗಾಡಿಯಾಗ ಕೂತ ತಿನ್ಬಿಡು. ಮೇಲೆ ಇರಲಿ ಅವು. ಯಾಕಂದ್ರೆ ಓಡಾಡೋದು ಭಾಳ ಐತ್ಲ ಅಲ್ಲಿ. ಅವೇನು ಸಣ್ಣದಾವ, ತಿನ್ಬಿಡಿ 2. ಎಲ್ಲಿ ರೆಡಿ ಆಗೈತಲ್ಲ ನಿಂದ ಚಿನ್ನು? ಹೋಗಿ ಬರ್ತೀರ. ಆಲ್ ದ ಬೆಸ್ಟ್. ಎಲ್ಲ ಸರಿ ಮಾಡ್ಕೊಂಬರ್ರಿ. ಎಲ್ಲ ತೊಗೊಂಡ್ರಿ ನಿಮ್ದು? ಸೆದಸ್ಕೋಪ್ ಹಾಕೊಂಡು ಎಲ್ಲ ಇಟ್ಕೊಂಡು ನಿಮ್ಮ ಸಾಮಾನು ಮೊಬೈಲ್ ಅದು ಎಲ್ಲ ಚಾರ್ಜರ ಎಕ್ಸ್ಟ್ರಾ ಅಲ್ಲ. ಚಪ್ಪಲ್ ಹಾಕೊಂಡು ಹೋಗ್ಬಿಡ್ರಲ್ಲ ಪಟ್ನ. ಸರ್ ಬಂದ್ಮೇಲೆ ತಿಂಡಿ ಮಾಡಿ ಮತ್ತೆ ನೀವು ಹೋಗೋದೇ ಇದು 2 ತಾಸದ್ಲೇ.
ನೈಟ್ ಬಂದ್ಬಿಡ್ತೇನೆ ತಗೊಳ್ಳಿ, ನಾ ಹೋಗಾಕೆ ಇದೇನಿಲ್ಲ ಅಲ್ಲಿ. ಅಲ್ಲ ತಗೋ, ನಾನು ಬಾದಾಗಿದ್ದು ಒಗ್ಯೋದೈತೆ ಅದು ಗಡಿಬಿಡಿ. ಗಡಿಬಿಡಿ ಒಳಗೆ ಶಾಕ್ಸ್ ಪಾಪ ಅರ್ಧಿದ್ದ ಹಾಕೊಂಡಿದ್ದ ಮತ್ತು ತೆಗೆದು ಎಲ್ಲ ಶಾಕ್ಸ್ ಜಾಗನ ಚೇಂಜ್ ಆಗೈತೆ ನಮ್ಮ ಮನ್ಯಾಗೆಲ್ಲ ಈ ಸಲ. ಅಲ್ಲಿ ಇಟ್ಟಿದ್ದೀರಲ್ಲ ಅದು ಹುಡ್ಕ್ಯಾಡಿ ಹಾಕ್ಕೊಂಡು ಮತ್ತು ಭಾಳ ದಿನ ಆದ್ಮೇಲೆ ಈ ಶೂಸ್ ಹಾಕ್ಕೊಂಡು. ಮತ್ತೇನು ಡಬ್ಬಾದು ಬೇಡಲ್ಲ ನಿಂಗೆ ಸಾಯಂಕಾಲ? ಹಾಂ, ಅದ ಫೋನ್ ಹಚ್ಚು, ಮತ್ತೇನಾದರೂ ಇತ್ತಂದ್ರೂ ಕುಡಿ ಕಡೆ. ಬಾಳೆಹಣ್ಣು ಚಲೋ ಅದಾವು ಅಷ್ಟೇ, ಒಂದು ಸ್ವಲ್ಪ ಇಟ್ಟಿಟ್ಟು ಅದಾವ, ಟೇಸ್ಟ್ ಅದಾವು. ಈ ಥರ ಇರ್ತಾವಲ್ಲ ಚಿಕ್ಕಿ ಬಾಳೆಹಣ್ಣು ಟೇಸ್ಟ್ ಇರ್ತಾವೆ. ಈ ಕಡೆ ಹಾಲು ಅಂತು दूध पण घेऊन आली तू. ಚಿನ್ನು ಚಿನ್ನು ಎಷ್ಟು ಗಡಿಬಿಡಿ ಅಂತ. ಗಡಿಬಿಡಿ ಹೆಂಡತಿ ಆದ್ರೆ ಗಡಿಬಿಡಿ ಗಂಡ ಆಗ್ಬಿಟ್ಟಿದ್ದೀರಾ ನೋಡಿ ನೀವು. ಅಪ್ಪು ಭಾಳ ಹುಷಾರ್ಲೆ ಮಾಡ್ಕೊರಿ ಅಪ್ಪು. ಹಾಂ, ಎಲ್ಲರಿಗೂ ಗಡಿಬಿಡಿ ನೋಡಿ. ನೀನಾಕ ಎಷ್ಟು ಗಡಿಬಿಡಿ ಮಾಡತ್ತ ಕೆಲಸ. ಸಿಪ್ಪೆ ಅಪ್ಪಂದು ಮತ್ತು ಕ್ಯಾನ್ ಇಟ್ಕೊಂಡಿದ್ದೀನಿ ಕೈಯಾಗ. ಏನಪ್ಪ ದೇವ್ರೇ ಯಾಕೆ ಇಷ್ಟು ಗಡಿಬಿಡಿ ಆಗ್ತೈತೋ ನನಗೆ ಗೊತ್ತಿಲ್ಲ. ಇವತ್ತು ಗಡಿಬಿಡಿ ಇದೆ ಒಂದು 100 ಸಲ ಅಂದಿರ್ಬೇಕು ನಾನು ನಿಮಗೆ. ಗಡಿಬಿಡಿ ಇಲ್ಲೆಲ್ಲ ಅಪ್ಪು ಚಪಾತಿ ಎಲ್ಲ ಕೊಟ್ಟೆ, ಇಲ್ಲೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಯಾವ ರೀತಿ ಮಾಡಿಟ್ಟಿದ್ದೀನಿ. ಅನ್ನ ಕಟ್ಟಿದ್ದೀನಿ ಅವಂಗೆ, ಮತ್ತು ಗ್ಯಾಸ್ ಕಟ್ಟಿ ತುಂಬ ಗಲೀಜಾಗ್ಬಿಟ್ಟೈತಿ ಇವತ್ತಂತೂ. ಪಾತ್ರೆನ ಪಾಪ ಅವಳಿಗೆ ತೊಳ್ಯಾಕ ಪಟ್ ಮುಸ್ಕೊಳ್ಳೋನು ಕೆಲಸಗಳು. ಸಾವಕಾಶಿ ಇರ ಮೇಲೆ ಕೆಲಸ ನೋಡಿ. ನಿಂಗೂ ಇದು ಗಡ್ಬಡಿ ಒಳಗೆ ಪಕ್ಷಿಗಳು ಬಂದಾವಲ್ಲ, ಅವ್ರು ಊಟ ಹಾಕಕ್ಕೆ ನೋಡೋದೆಲ್ಲ ಕೆಲಸ ಇಷ್ಟು ಸಾಹಸ ಮಾಡೋದಾಗೈತೆ. ಬಾ ಸಾವಕಾಶ. ಪಾಪ ಎಲ್ಲಿ ಏರಿದಾನು ಏನು ಕರಿತಾ ಇದ್ದಾಳೆ. ಇಲ್ಲಿ ಗುದ್ದಾಟ ಆಗೈತಿ, ಪ್ಲೇಟ್ ಹೋಗಿ ಅಲ್ಲಿ ಬಿದ್ದೈತಿ. ಅದಕ್ಕೆ ಮತ್ತೆ ಬಾ ಸಕ್ಕು ಯಾಲಿತ್ ಮग सांगते दूध वालीला यालेत मग सांग. ಕಳಿಸ್ಕೊಟ್ಟೆ. ಮತ್ತೀಗ ಹಾಲು ನಡೆದೈತಿ ಕೆಲಸ. 8:15 ಆಗೈತೆ ಟೈಮ್. ಕಳಿಸ್ಕೊಟ್ಟೇನಿ. ಶಾಂಭವಿದ ಕೆಲಸ ಚಾಲೂ ಮಾಡ್ಬೇಕೀಗ. ಮತ್ತು ಇದೆಲ್ಲ ಸ್ವಲ್ಪ ತೆಗ್ದು ಗಡಿಬಿಡಿ ಮಾಡ್ಕೊತ ನಾನು ಸ್ನಾನ ಮಾಡೇ ಬಂದ್ಬಿಟ್ಟೆ. ಪಟ ಸ್ನಾನ ಆಗೈತಿ. ಆಮೇಲೆ ಕೆಲಸಗಳು ಭಾಳ ಅಡುಗೆ ಮನೆಯಾಗಿಂದ ಕೆಲಸಗಳು ಕಾಣಿಸ್ತಾ ಇರಬೇಕು. ಎಲ್ಲ ನನಗೆ ಕರಿತಾ ಇದ್ದಾವೆ, ಬಾ ಅಡುಗೆ ಮಾಡ್ಬಾ, ಚಪಾತಿ ಮಾಡ್ಬಾ, ರೊಟ್ಟಿ ಮಾಡ್ಬಾ, ಪಟ್ ಮುಗಿಸ್ಕೊಬಾ, ಎಲ್ಲರಿಗೂ ಚಹಾ ಕೊಡ್ಬಾ ಅಂತ ಕರಿತಾ ಇದ್ದಾವೆ. ಅದಕ್ಕೆ ಓಡ್ತಾ ಇದ್ದೀನಿ ಅಡುಗೆ ಮನೆಗೆ. ಗಡಿಬಿಡಿ ಅದ. ಗಡಿಬಿಡಿ ಮಾಡ್ಕೊತ ನಿಮ್ಮ ಜೊತೆ ಮಾತಾಡೋಕೆ ಬರ್ವಾತ್ ನೋಡಿ. ಅಷ್ಟು ಗಂಟ್ಲೆ ಇದಾಗ್ಬಿಟ್ಟೈತಿ. ಈಗ ಪಟ್ನ ಮೊದಲು ರೊಟ್ಟಿ ಮಾಡ್ತೀನಿ. ಸಮೂಹ ಡಬ್ಬ ಕೊಟ್ಟೋದೈತಿ. ಚಪಾತಿ ಮಾಡ್ಕೊತ ಕೊಡ್ರಲ್ಲ. ರೊಟ್ಟಿನ ಪಟ್ನ ಮಾಡ್ಕೊಂಡ್ಬಿಡ್ತೀನಿ. ಆಕಿಗೆ ತಿಂಡಿ ಕೊಟ್ಬಿಡ್ತೀನಿ. ಆಕಿಗೆ ತಿಂಡಿ ಮಾಡಿ ಹೋಗ್ಬೇಕಾಗ್ತದೆ. ಪಾಪ ಆಕಿಗೆ ಆರಾಮ ಉಳಿತಾ ಇಲ್ಲ, ಹಿಂಗಾಗಿ ವೀಕ್ನೆಸ್ ಬರತ್ತದ. ಅದಕ್ಕೆ ಪಟ ಸ್ವಲ್ಪ ನೀರು ಕುಡ್ದೆ, ಒಂಚೂರು ಇಷ್ಟ ಚಾಯ್ ಕುಡ್ದೆ. ಪಟ್ ಗಡಿಬಿಡಿ ಮಾಡಿ ರೊಟ್ಟಿ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಮತ್ತು ಈ ಕಡೆ ಬಂದೆ ನೋಡಿ, ರೊಟ್ಟಿ ಮಾಡೋದು ಬಿಟ್ಟ ವಿಡಿಯೋ ಮಾಡಕ್ಕೆ. ಗಡಿಬಿಡಿ ಮಾಡ್ಕೋತ ಮತ್ತೆ ಓಡ್ ಬಂದಿದ್ದೀನಿ. ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ರೊಟ್ಟಿ ಮಾಡ್ಕೊತ ಮತ್ತೆ ಅಪ್ಪ ಕಡೆ ಓಡ್ ಬಂದೆ. ಅಪ್ಪ ರೊಟ್ಟಿ ಆಗೋಣಂತ. ಹಿಂಗೆ ಬಿಸಿ ರೊಟ್ಟಿ ಐತಿ, ತಗೋ ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ನೋಡೋನು. ಒಂದು ರೊಟ್ಟಿ ತಿಂತಿ ನೀವು ರೊಟ್ಟಿಗೆ ಕಟ್ ಮಾಡೋಣತ್ತಿದ್ದೆ ಅಪ್ಪಾಗ. ಅಪ್ಪ ಏನೋ ಕೆಲಸ ಮಾಡತ್ತಾರೆ, ಏನೋ ಕಟ್ ಮಾಡ್ಕೊಟ್ಟೇನು ತಗೋ. ನಾನು ಚಾಯ್ ಮಾಡ್ಕೊಂಡು ಕೂತಿದ್ದೀನಿ. ಚಾಯ್ ಕುಡಿಯೋದಾಗ ಮತ್ತು ಚಿನ್ನಗೂ ಮೊದಲು ತಿಂಡಿ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಆಮೇಲೆ ತಿಂಡಿ ಕೊಡ್ಬೇಕು ಅವರಿಗೆ. ಇವತ್ತು ಶುಗರ್ ಬೆಳಿಗ್ಗೆ ಟೆಸ್ಟ್ ಆಗೈತೆ ಫಾಸ್ಟಿಂಗ್ದು ಅಲ್ಲ. ಆಮೇಲೆ ಮತ್ತು ಅವ್ರದ್ದು 2 ತಾಸು ಬಿಟ್ಟು ಹೋಗೋದೈತಿ. ನನಗೆ ಅಲ್ಲಿ ಜಿಮ್ಮಿಗೆ ಬಿಡೋದೈತಿ. ಅದೆಲ್ಲ ಕೆಲಸ ಅದಾವ. ಏನೇನು ಹಿಂಗೆ ನೋಡೋಣ ಈಗ. ನನಗೆ ಜಿಮ್ಗೆ ಹೋಗೋದಂದ್ರೆ ಚಿನ್ನು ನಗ್ತಾರೆ ನೋಡಿ ಹೆಂಗೆ. ರೀ ಮೊದಲು ಟ್ಯಾಬ್ಲೆಟ್ ತೊಗೊಂಡು ನೀವು ತಿಂಡಿ ಕೊಡ್ಬಾರಿ, ಯಾಕಂದ್ರೆ 2 ತಾಸು ನಿಮ್ದು ಆದ್ಮೇಲೆ ಶುಗರ್ ಚೆಕ್ ಆಗ್ಬೇಕು ಮತ್ತೊಮ್ಮೆ. ಶಾಂಭವಿ ಸ್ವಲ್ಪ ಮೊಬೈಲ್ ಬಂದ್ ಮಾಡ್ತಿ, ಗಪ್ ಸ್ವಲ್ಪ ತಿಂಡಿ ಮಾಡಿ ಸಮಾಧಾನಲೆ. ಒಂದು ರೊಟ್ಟಿ ಹೊಟ್ಟು ತುಂಬ ತಿನ್ನು ನೋಡಿ. ಸಮಾಧಾನಲೆ ಹೆಂಗಾಗಿ ಪಲ್ಯ ಅದು ಆಗೈತೆ. ನೀವು ಚಲೋ ಆಗೈತೆ. ನೀರಿನ ಜಗನು ಈಗ ಖಾಲಿ ಆಗ್ಬೇಕಾ ಇಂಥದ್ರೊಳಗೆ? ಏನು ಮಾಡೋದು ಹೇಳು.
ಅಲ್ಲಿ ರೊಟ್ಟಿ ನಾನು ಕರಿತಾ ಇದೆ, ಬಾ ಸಂಗೀತ ರೊಟ್ಟಿ ಹುರಿವಾ ನಂಗಂತ. ಜಗ್ ಕರಿತಾ ಇದೆ, ಬಾ ನಂಗೆ ನೀರು ತುಂಬಿ ತುಂಬಿ ನಿಮ್ಮ ಮಕ್ಕಳಿಗೆ ಮನೆಯವ್ರಿಗೆ ಕೊಡ್ಬಾ ಅಂತ ಹೇಳಿ. ಚಾ ಕರಿತಾ ಹಾಂ, ಮತ್ತು ಚಾ ಕರಿತಾ ಇದೆ, ಚಾ ಕುಡಿಬಾ ನೀನು, ಚಾ ತಣ್ಣಗಾಗತ್ತೈತೆ ಅಂತ. ಎಷ್ಟು ಜನ ನಂಗೆ ಕರಿತಾ ಇದ್ದಾರೆ, ಎಷ್ಟು ಜನ ಮಾತು ಕೇಳ್ಬೇಕು ನಾ. ಹ್ಞೂ ಅದಲ್ಲ ಮತ್ತೆ ಅದಲ್ಲ, ಯಾಕಂದ್ರೆ ಗೊತ್ತಾಯ್ತಲ್ಲ ಅದು. ಹಾಂ ಯಾಕಂದ್ರೆ ಅಮ್ಮಂದು ರೋಲೆ, ಅದಕ್ಕಾಕಿ ಅಮ್ಮ ಸುಳ್ಳು ಇದನ್ನ ಅನ್ಸ್ಕೊಂಡಿಲ್ಲಕಿ. ಎಲ್ಲ ಅಮ್ಮಗಳು ಅದು ಅಮ್ಮಂದ ಹೆಸರು ಅದು ಇದನ್ನಿಲ್ಲ, ಈಸಿ ಇಲ್ಲ ಅದು ಅಮ್ಮ ಅನ್ಸ್ಕೊಳ್ಳೋದು. ಇಲ್ಲಿ ನೋಡಿ ಕೆಲಸ ಮಾಡ್ಕೋತ ನಾ ರೊಟ್ಟಿ ಮಾಡುವಾಗ ನಂದು ಇದು ಫಜೀತಿ ಆಗ್ತಾಯಿದೆ ಅಂತ ನಾ ಭಾಳ ದಿನ ಆಯಿತು ರೊಟ್ಟಿ ಮಾಡಾಗ ಹುಡ್ಕ್ಯಾಡ್ತಾ ಇದ್ದೀನಿ. ರೊಟ್ಟಿ ಸಲುವಾಗಿ ನನಗೆ ಭಾಳ ಗೋಳಾಗಿಬಿಟ್ಟೈತೆ. ಊಟಕ್ಕೆ ಕೂತಾಗ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಇಷ್ಟು ಕಸ ಒಗೆಯೋದು, ಮತ್ತು ಇದೆಲ್ಲ ಒಗೆಯೋದು, ರೊಟ್ಟಿ ಒಂದು ಮಾಡೋದು ಓಡೋದು, ಮತ್ತು ಇಲ್ಲಿ ಹಾಲು ಕಾಸಾಗಿಡೋದು ಓಡೋದು, ಹಿಂಗೆ ಮಾಡ್ಕೊಂಡು ನನಗೆ ಭಾಳ ಗಡ್ಬಿಡಿ ಆಗ್ತಾಯಿದೆ ಅದು. ಇಲ್ಲಿ ನೋಡಿ, ಮತ್ತು ಇವ್ರಿಗೆ ಮೊಬೈಲ್ ತೊಗೊಂಬಂದೆ, ಕೈಯಾಗ ಮೊಬೈಲ್ ಇಟ್ಕೊಂಡೆ, ಮತ್ತು ರೊಟ್ಟಿ ತೊಗೊಂಬಂದೆ. ಇಲ್ಲಿ ರೊಟ್ಟಿ ಇಟ್ಟೆ, ಪಲ್ಯ ಇಟ್ಟೆ, ಆಮೇಲೆ ಅನ್ನನೂ ಇಟ್ಟೆ. ಇಲ್ಲಿ ಸಮೂಗ ಅರ್ಧ ರೊಟ್ಟಿ ಡಬ್ಬಾಗ ಹೇಳತೈತಿ, ಅರ್ಧ ರೊಟ್ಟಿ ಕಟ್ಕೊಂಡಾಳಿ, ಇನ್ನೊಂದು ರೊಟ್ಟಿ ಹಾಕಿ ಕೊಡಂತ. ಇನ್ನೊಂದು ಕೊಡಬೇಕು. ಅಲ್ಲಿ ನೋಡ್ರಿ ರೊಟ್ಟಿ ಮಾಡ್ಕೋದು ಮತ್ತು ಗ್ಯಾಸ್ ಆನ್ ಮಾಡಿ ಮತ್ತು ಓಡೋದಾಯ್ತು ನೋಡಿ. ಚಿನ್ನು ತಾಟ್ ಬಿಟ್ಟ, ಚಿನ್ನು ಇಲ್ಲಿ ಓಡಿದಾರ. ಮಕ್ಕಳ ಸಲುವಾಗಿ ಎಷ್ಟೊಂದು ಮಾಡೋದಾಗ್ತದೆ. ಮೋಸ್ಟ್ಲಿ ಇವ್ರು ಸ್ಕೂಟಿ ತೆಗ್ದಿಲ್ಲ ಇನ್ನೂ, ಏನು ಮಾಡಿದಾರೋ ಏನು. ಸ್ಕೂಟಿ ತೆಗಿಯಾಗಿ ಈಗ ನೋಡಿ ಅವಕಾಶ. ಅವಾಗಿಂದ ಸ್ಕೂಟಿ ತೆಗೆದ್ಬಿಟ್ಟು ಒಂದೊಂದ್ಸಲ ತೆಗಿತಾರೆ, ಒಂದೊಂದ್ಸಲ ಯಾಕೆ ಹಂಗೆ ಮಾಡ್ತಾರೆ ಗೊತ್ತಾಗಲ್ಲ. ಅವ್ರದ್ದು ತಲೆ ಒಳಗೆ ಟೆನ್ಷನ್ ಇರೋದ್ರಿಂದ ಹಂಗೆ ಮಾಡ್ತಾರೆ ಅವ್ರ. ಚಾಂಬೋ ಸೈಡ್ಲಿ ಸಾವಕಾಶ ಮಾ, ಅವೇನು ಮಾಡಲ್ಲ ತಗೋ, ಸೈಡ್ಲಿ ಹೋಗತ್ತಾವ, ನಿನಗೆ ಬಾಯ್ ಮಾಡತ್ತಾವ. ಚೋಟು ಬಂದ ಆ ಕಡೆಯಿಂದ ಹೋಗಿ ಬೆಳಗ್ಗೆ ಕೆಲಸ ಹಚ್ಚಿದ್ದವಂಗ ಕೆಲಸ ಮಾಡ್ದ. ಬೆಳಿಗ್ಗೆ ಮೇಲೆ ಏರ್ ಕೂತಾನ, ಅಲ್ಲೇ ಅದ ಕಾಗಿಗಳು ಪ್ಲೇಟ್ ಊಟಕ್ಕೆ ತೆಗ್ಯಾಕ ಇಳಿದ ಮೇಲೆ ಇರಿದ್ದಲ್ಲ. ಬರ್ರಿ ನಿಮ್ಮ ಪ್ಲೇಟ್ ನಿಮಗೆ ಕಾಯತೈತಿ, ಊಟ ಮಾಡ್ಬಾಪ ಸುರೇಶ ಅಂತ. ಈ ಸುರೇಶ ಈ ಸಂಗೀತನ ಜೀವನ ಯಾಕೆ ಹಿಂಗಾಗೈತೋ ಗೊತ್ತಿಲ್ಲ. ಏನು ನಾವು ಮಾಡ್ಕೊಂಡಿದ್ದೀವಿ ಈ ರೀತಿನೂ ಗೊತ್ತಿಲ್ಲ. ಇಲ್ಲಿ ನೋಡಿ ಏನಂತ ಇದ್ದಾರೆ ಗೊತ್ತಾ, ಚಿನ್ನು ಚಲೋನೇ ಐತೆ ಅಂತ ಅನ್ನತ್ತಾರ ನೋಡಿ. ಇಲ್ಲಿ ನೋಡಿ ಮತ್ತೆ ರೊಟ್ಟಿ ಏನಾಯ್ತು ನೋಡಿ, ಇಲ್ಲಿ ಹಿಂಗೆ ಆಗ್ತಾಯಿದೆ. ರೊಟ್ಟಿ ತಯಾರಾಗೈತಿ, ನೋಡೋಣ. ಅವ್ರು ಚಿನ್ನು ಇನ್ನೂ ಸ್ವಲ್ಪ ತಿಂತಾರೇನ. 2 ರೊಟ್ಟಿ ಅಂತ ಕೊಟ್ಟಿದ್ದೀನಿ, ಸ್ವಲ್ಪ ಅನ್ನ ಕೊಡೋಣ ಅವರಿಗೆ. ಇವತ್ತು ರೊಟ್ಟಿ ಆದೂನ ಗಡಿಬಿಡಿ ಮಾಡ್ಕೋತ ಕೆಲಸ ಮಾಡ್ಕೋತ ಎಷ್ಟೊಂದು ಈಗ ಸ್ವಲ್ಪ ಕೋಲಾದೆ, ಶಾಂತ ಅದೇ. ಈಗ ಎಷ್ಟೊಂದು ರೊಟ್ಟಿಗಳು ಮಾಡಿಬಿಟ್ಟೆ ನೋಡಿ, ಬಿಸಿ ಮತ್ತು ಗಡಿಬಿಡಿ ಆಗ್ತದೆ ಅಂತೇಳಿ ಸಾಯಂಕಾಲ ನಂಗೆ ಜುಂಬಾಗೆ ಹೋಗೋದದ. ಇವತ್ತು ಜಿಮ್ಮಿಗೆ ಹೋಗ್ತಾ ಇಲ್ಲ. ಚಿನ್ನು ಮತ್ತು ಹಾಸ್ಪಿಟಲ್ ಹೋಗೋರದಾರ, ಹೋಗೋದು ಬರೋದು ಭಾಳ ಗಡಿಬಿಡಿ ಆಗ್ತದೆ ಅಂತೇಳಿ ಸ್ವಲ್ಪ ಮನೆ ಒಳಗೆ ಕೆಲಸ ಮಾಡ್ಕೋತೀನಿ. ಮತ್ತು ಟೈಮ್ನು 9:30 ಆಗೈತಿ. ಸ್ವಲ್ಪ ನಾಷ್ಟ ಮಾಡ್ಕೋತೀನಿ. ಮನ್ಯಾಗ ಸ್ವಲ್ಪ ಕಸ ಅದು ಗುಡಿಸ್ಕೊಳ್ಳೋದೈತಿ. ಇವತ್ತು ಸ್ವಲ್ಪ ಕಸ ಗುಡಿಸ್ಕೊಂಡು ಅದೆಲ್ಲ ಕೆಲಸ ಮುಗಿಸ್ಕೋತೀನಿ. ಪಾತ್ರೆ ತೊಳ್ಕೊತ ಕೂತಾಳೆ. ಇಲ್ಲಿ ಭಾಳಷ್ಟು ಪಾತ್ರೆ ಅದಾವ. ನೆನೆಗೆ ಎಷ್ಟು ಬಂದಿದ್ರಲ್ಲ, ಮತ್ತು ಎಲ್ಲ ಇಟ್ಕೊಂಡು ತೊಳ್ಕೊತ ಕೂತಾಳೆ. ಎಷ್ಟು ಜನ ಸಹಾಯ ಮಾಡಬೇಕಾಗ್ತದೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಷ್ಟು ಮುಖಗಳು ನಾವು ನೋಡ್ತೀವಿ. ಕ್ಯಾಮೆರೆಯಲ್ಲಿ ಚಾರ್ಜಿಂಗ್ ಇಡಕ್ಕೆ ಬಂದೆ, ಮತ್ತು ನಿಮ್ಮ ಜೊತೆ ಮಾತಾಡೋಣಂತ ಮತ್ತೆ ಫೋನ್ ತೊಗೊಂಡು ಮತ್ತೆ ತೆಗೆದೆ. ಯಾಕೆ ಇಷ್ಟು ಅಟ್ಯಾಚ್ಮೆಂಟ್ ಆಗೈತೋ ಗೊತ್ತಾಗ್ತಾ ಇಲ್ಲ ನೋಡಿ. ಈಗ ಕರೆ ಅಂದ್ರೆ ಸೀದಾ ಸೆಂಟ್ರದಾಗ ಹೊಡೆದೇನೆ ಮಳಿ. ಆ ಕಡೆ ಇಲ್ಲಿ ಸೆಂಟ್ರದಾಗ ಹೊಡೆದೇನೆ. ಈ ಕಡೆ ಬೆಂಡ್ ಆಗೈತೆ, ಮತ್ತೆ ಈ ಕಡೆ ಬೆಂಡ್ ಆಗ್ತದೆ. ಈಗ ಇಲ್ಲೊಂದು ಇಲ್ಲಿ ಮಳಿ ಬಿಡ್ಬೇಕು, ಆ ಕಡೆ ಬೆಂಡ್ ಆಗಲ್ಲ. ಈಗ ಇಲ್ಲೊಂದು ಮಳಿ ಸೆಂಟ್ರದಾಗ ಹೊಡೆದಿದ್ರೆ ನಡೀತದೆ. ಅದ ಮೀನ್ ಐತೆಲ್ಲ ಸೆಂಟ್ರ್ ಒಳಗೆ ಏನು ಬೇಕಾಗಿರ್ಲಿಲ್ಲ. ಅದಕ್ಕೆ ನೋಡಿದ್ರ ಫೋನ್ ಇಲ್ಲೇ ಬಿಟ್ಟು ಹೋದ್ರು ನೋಡಿ ಚಿನ್ನು. ಇಲ್ಲಿ ನೋಡಿ ಬರೀ ಗಡ್ಬಡಿನ ಆಗಿಬಿಟ್ಟೈತಿ ಅವ್ರದ. ನಾನು ನೋಡಲಿಲ್ಲ, ಫೋನ್ ಇಲ್ಲಿ ಇಟ್ಟಾರ. ಮತ್ತು ಬರ್ತಾರೋ ಏನು ಗೊತ್ತಿಲ್ಲ. ಟೈಮ್ 12 ಆಯಿತು. ಅವ್ರದ್ದು ಶುಗರ್ ಚೆಕ್ ಬೆಳಿಗ್ಗೆ ಮಾಡೈತಿ, ಮತ್ತು ಈಗ ಮಾಡ್ಕೊಂಬರೋದೈತಿ. ಕೆಲಸ ಆಯ್ತು ನೋಡಿ. ಹಿಂಗೆ ನಾನಿಲ್ಲಿ ಕೆಲಸ ತೊಗೊಂಡು ಕೂತಿದ್ದೀನಿ, ಎಲ್ಲ ಕ್ಲೀನ್ ಮಾಡೋದು. ಇವತ್ತು ಜಿಮ್ಮಿಗೆ ಹೋಗೋದು ಬೇಡ ಅಂತ ಹೇಳಿ ಹಿಂಗೆ ಮಾಡ್ತಾರೆ ನೋಡಿ ಮನೆಯವ್ರು. ಎಷ್ಟೇ ಕಾಳಜಿ ಮಾಡಿದ್ರು, ಎಷ್ಟೇ ಕರೆಕ್ಟ್ ಟೈಮ್ದಾಗ ಕಳಿಸಿದ್ರು ಸಹಿತ ಗಡಿಬಿಡಿ ಮಾಡ್ಕೋತ ಮತ್ತು
ಮತ್ತು ಫೋನ್ ಬಿಟ್ಟು ಹೋದರು. ಮತ್ತೀಗ ನಾನು ಕೆಲಸ ಮಾಡ್ಕೋತ ಕೂತಿದ್ದೀನಿ, ಹಿಂಗೆ ಮರಿತೀನಿ. ನನ್ನ ಕೆಲಸಗಳು ನಾನು ಏನಾದರೂ ಮಾಡ್ಕೋತ ಕೂತೆ ಅಂದರೆ ಇವ್ರ ಕಡೆ ಹಿಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ತಾ ಇದ್ದಾವೆ ನೋಡಿ. ಬರೀ ಇವ್ರದ್ದು ಹುಡುಗರ್ದು ನೋಡ್ಕೋತಿರೋದು ಬೆನ್ನು ಹತ್ತೋದು, ಮತ್ತು ನನ್ನ ಕಡೆ ನನಗೆ ನೋಡೋಕೆ ಆಗವಲ್ತು. ಅದಕ್ಕೆ ಈಗ ಮೊದಲೆಲ್ಲ ಸ್ವಲ್ಪ ಎಷ್ಟಾಗ್ತದೆ, ಈಗ ಹೊರಗಡೆ ಹೋಗಿದಾರೆ ಪಟಾಪಟ ಮೊದಲು ಕೆಲಸ ಆದರೂ ಮುಗಿಸ್ಕೋತೀನಿ. ಬರೀ ಇದೇ ಆಗದು ನಂದು, ಬೆನ್ನು ಹತ್ತೋದು, ಆ ಕೆಲಸ ಈ ಕೆಲಸ ಅವ್ರ ಕೈಯಾಗ ಮಾಡೋದು. ನನ್ನ ಕೆಲಸ ಯಾವಾಗ ಮಾಡ್ಕೊಳ್ಳಿ ಹೇಳಿ ನೋಡೋಣ. ಮೊಬೈಲ್ ಬಿಟ್ಟ ಮತ್ತು ಅಲ್ಲಿ ಬ್ಲಡ್ ಕೊಟ್ಟೆ, ಡಾಕ್ಟ್ರ್ ಲೇಟ್ ಮಾಡಿ ಬರ್ತಾರಂತ ಹೇಳಿದ್ರಂತ. ಬಂದ್ರೆ ಮನೆಗೆ ಈಗ ನಂಗಂತೂ ಇಷ್ಟು ಕೆಟ್ಟ ಕಣ್ಣು ಮುಚ್ಚಾತವಲ್ಲ, ಇಷ್ಟು ನಿದ್ದೆ ಬರ್ತಾ ಇದೆಯಲ್ಲ, ಏನು ಹೇಳೋದನೇ ಇಲ್ಲದ. ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೇಳೋದಂತ. ಮತ್ತು ನಡುವರೆಗೈತಿ, ನಡಿ ಜುಂಬಾಗ ಹೋಗೋನು, ನಿನಗೆ ಬಿಟ್ಟು ಬರ್ತೇನೆ, ಜಿಮ್ಮಿಗೆ ಹೋಗೋ ನಡಿ ಅಂತ ಕರೆಯತ್ತಿದ್ರು. ಈಗೇನು ಬ್ಯಾಡ ತಗೋರಿ, ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂತಾನಂತಲೇ. ಇಲ್ಲಿ ನೋಡಿ ಏನು ಮಾಡಿದಾರೆ ಬಂದು. ನಾನು ರೆಸ್ಟ್ ಮಾಡ್ತೇನೆ, ಸ್ವಲ್ಪ ನಿದ್ದೆ ಬಂದೈತೆ ಅಂತಂದ್ರೆ ತಾನೇ ರೆಸ್ಟ್ ಮಾಡಿಬಿಟ್ಟಾರ ಬಂದ ತಕ್ಷಣ. ಇಲ್ಲಿ ಇಂಥ ಕೆಲಸಗಳು ಮಾಡಿದರೆ ಏನು ಹೇಳೋದು ಹೇಳಿ ಇವರಿಗೆ. ಹೌದಾ, ನಂಗೆ ಏನೋ ಕಾಣಿಸ್ತಲ್ಲಿ ಗುಬ್ಬಿ ಬಂದಾಳಿ ಇಲ್ಲಿ. ನಾ ಮಲ್ಕೊಂಡಿದ್ದೇವವ್ವ, ನಂಗಂತೂ ಇಷ್ಟು ಕೆಟ್ಟ ನಿದ್ದೆ ಇವತ್ತಂತೂ ಏನು ಹೇಳೋದನ್ನ ಇಲ್ಲ ಶಂಭವಿ. ನನಗೆ ಭಾಳ ಜೋರು ನಿದ್ದೆ ಬಂದಿತ್ತು. ಆಮೇಲೆ ನಾ ಮಲ್ಕೊಂಡಿದ್ದೆ, ಅಪ್ಪ ಈ ಕಡೆ ಒಂದು ಸ್ವಲ್ಪ ಮಲ್ಕೊಂಡಿದ್ದು, ಗುನು 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 ಆ ಫೋನ ಹಂಗೆ ಹಿಂಗೆ ಮಾಡಿದ್ರು ಸಹಿತ ನಾ ಆ ಕಡೆ ಲಕ್ಷ ಕೊಡಲಿಲ್ಲ, ಮಲ್ಕೊಂಡೇ ಬಿಟ್ಟಿದ್ದೆ. ನಾ ಟೈಮ್ 4 ಗಂಟೆ ಆಗೈತಿ. ಇವತ್ತು ಜಿಮ್ನೂ ಆಗಲಿಲ್ಲ, ಮತ್ತು ಜುಂಬಾನು ಈಗ ಇವ್ರು ಹಾಸ್ಪಿಟಲ್ಗೆ ಹೋಗೋ, ಈಗ ನನಗೆ ಬಿಡೋ ಟೈಮ್ದಾಗ ಇವ್ರು ಹಾಸ್ಪಿಟಲ್ ತಗೊಂಡು ಕೂತಾರೆ ನೋಡಿ. ಈಗ ನಾ ಹಾಸ್ಪಿಟಲ್ಗೆ ಹೋಗೋ ಒಂದೇನಂತ ಹೇಳಿ ಇವ್ರು ಈಗ ಊಟಕ್ಕೆ ಕೂತಾರೆ 4 ಗಂಟೆಗೆ. ಏನು ಹೇಳೋದು ಅಂತೇನ. ರಿಟೈರ್ಮೆಂಟ್ ಆದಮೇಲೆ ನಂಗೆ ಟೈಮೇ ಸಿಗ್ವಾತನತ್ತಾರ. ಊಟ ಎಷ್ಟು ಗಂಟೆಗೆ ಮಾಡತ್ತಾರ ನೋಡ್ರಿ. ಇಲ್ಲಿ ಇದೇನು ಬಂದದ, ಡ್ರೈ ಫ್ರೂಟ್ಸ್ ಹೌಸ್. ನೀ ಅಲ್ಲಿ ಹೋಗಿದ್ದೀಯ ಯಾಕೆ ಶಂಭವಿ? ನಂಗೇನು ತೊಗೊಂಬರ್ಲಿಲ್ಲ. ಮಸ್ತ್ ಚೀಲಾದು ಮಸ್ತ್ ಐತ್ಲ. ಚೀಲಾದು ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ, ಯಾಕಂದ್ರೆ ಫ್ಯಾನ್ಸಿ ಚೀಲ ಐತಿ. ಮಸ್ತ್ ಐತ್ಲ ಇದು. ನನ್ನ ಸ್ವಲ್ಪ ಕಮ್ಮಿ ರೇಟ್ ಐತಿ ಇದು. ಅದೇ ಅಲ್ಲಿ ಹೋಗಿದ್ವಲ್ಲ ನಾವು, ಭಾಳ ಎಲ್ಲ ಬಡವ್ರ ಅಂಗಡಿ ಅಲ್ಲ, ಅದು ಶ್ರೀಮಂತರ ಅಂಗಡಿ ಐತಲ್ಲ, ಆ ಅಂಗಡಿಗೆ ಹೋಗ್ಯ. ನನಗನ್ಸೊಂಡು ಇದು ರೇಟ್ ಕಮ್ಮಿನೇ ಐತಿ ಇಲ್ಲಿಗಿಂತಲೂ. ಖರೆ ಮಖಾನೆ ಚಲೋ ಅದಾವ. ಹಾಂ, ನನ್ನ ಸುಡಿ 300 ಕಮ್ಮಿ. ಹಾಂ ಹೌದು, 300 ಅಲ್ಲ, ಪಾವ್ ಕೆ ಜಿನ ಇಷ್ಟು ತೊಗೊಂಬಂದಿದ್ದೆ. 250 ಅದು ಇತ್ತು. ಇದು 1 kg ಪ್ಯಾಕೆಟ್ ಏನು 100 ಗ್ರಾಮ್ ಏನು ನಾವು ತಗೊಂಡಿದ್ದು. ಪಾವ್ ಕೆ ಜಿ ಮಖಾನೆ ನಾ ರೇಟ್ ನೋಡಿ ಬಿಡ್ತೇನೆ. ಇಲ್ಲ, ಇಲ್ಲಿ ರೇಟ್ ಬಂದಿಲ್ಲ ಇದ್ರ ಮೇಲೆ. ಎಷ್ಟು ಚಲೋ ಹೇಳಿದಾರೆ ನೋಡಿ. ಡಸ್ಟ್ಬಿನ್, ಆಮೇಲೆ ಪ್ರಾಣಿಗಳು, ಆಮೇಲೆ ಚಸ್ಮಾ ಏನ ಗಾಂಧೀಜಿ ಅವ್ರದ್ದು ಚಸ್ಮಾ. 600 ಕಮ್ಮಿ ಆಯ್ತು. 700 600 ಹಾಂ 400 450. ಇಷ್ಟು ಕಮ್ಮಿನಾ? ಭಾಳ ಕಮ್ಮಿ ಆಗಿತ್ಲ 450 ಅಂದ್ರೆ. ಜಾಸ್ತಿ ಆತ. ಆಯಿತು, 100 ಗ್ರಾಮ್ ಅದ. ಕರೆ ದೊಡ್ಡದಾವ ಮಖಾನೆ ಇವು ಭಾಳ. ಇವು ತಿನ್ ನೋಡು, ಟೇಸ್ಟ್ ನೋಡು, ಆಮೇಲೆ ಹೇಳು. ಆಮೇಲೆ ಚಿನ್ನು ಇಲ್ಲಿ ಊಟ ಕೊಡಿಸಿದ್ದೀನಿ. ಅಲ್ಲಿ ಹಾಲದು ಕಾಯಿಸ್ತಾ ಇದ್ದೀನಿ, ಸಾರು ಬಿಸಿ ಮಾಡ್ತಾಯಿದ್ದೀನಿ. ಇವರು ಊಟ ಮಾಡ್ಕೊಳ್ಳಿ ಪಟ್ನ. ಹೋಗಿ ಬರಲಿ, ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು. ಈಗ JCB ಬಂದಾಗಂತ ಈ ಕೆಲಸ ಯಾರು ಮಾಡ್ತಾಯಿದ್ದಾರೆ, ಮಾಡೋಣ ಅಂತ ಚಾಯ್ಗೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಚಿನ್ನುಗೆ ಊಟ ಕೊಟ್ಟೆ. ಈಗ 4:15 ಆಗೈತಿ. ಮತ್ತು ಚಿನ್ನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಈಗ ಶಂಭವಿ ಓಡಾಡ್ತಾ ಇದ್ದಾಳೆ, ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವ್ರಿಗೆ ಏನೇನು ಚಾವಿಗಳದು ಕೊಡ್ತಾ ಇದ್ದಾಳೆ. ಮತ್ತು ಚರ್ಚೆ ನರ್ಸ್ಯಾರ ಇರ್ಲಿಕ್ಕ ಏನ ಬೇಡ ಅವ್ರ ಸ್ಕೂಟಿ ಆಗಲ್ಲ ಬಿಡ ರೀ. ಕಾರ್ ತೊಗೊಂಡ್ರಿ, ಎದಕ್ಕೆ ಸ್ಕೂಟಿ ತೊಗೊಂಡ್ತಾ ಇದ್ದೀರಾ? ಆಗಲ್ಲ ನಿಮ್ಗೆ. ಹಾಂ, ಹಿಂಗೆ ಅನ್ನತ್ತಾರ ನೋಡಿ, ಹಿಂಗೆ ಅನ್ನತ್ತಾರ ನೋಡಿ. ಕೈ ಅಂದ್ರೆ ಬರ್ರಿ ಅಂತ ಖಾಲಿ ಅದ ರೀ, ಅದ ಖಾಲಿ ಅದ ರೀ, ಹೋಗ್ರಿ ಮತ್ತು ಸ್ಕೂಟಿ ಬಾಗ್ಲ ತಗೋರಿ, ಅದೇ ಹೋಗ್ರಿ, ನಾನು ನನ್ನ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಅನ್ನದ. ಅಲ್ಲಿ ನಂದು ನನಗೆ ಬಾ ಸಂಗೀತ, ಚಹಾ ಕುಡಿವ ನಿನಗೆ ಬಾ ಸಮೂಹ ಅಭ್ಯಾಸ ಮಾಡುವ, ಬಾ ಸಮೂಹ ಓದ್ಕೋಬಾ, ತಲ್ಯಾಗ ತುಂಬ್ಕೋಬಾ ಅಂತ ಅದ ಅನ್ನತೈತೆ. ಹಿಂಗೆ ಮಾಡ್ತೀನಿ ನೋಡಿ. ನನ್ನ ಚಾಯಲ್ಲಿ ಹೊತ್ತೆ ಎಲ್ಲ ಅದು ಇದನ್ನಾಗಿ ಹೋಗಲಿ, ನಿನಗೆ ಬಿಟ್ಟು ನಾ ಹಿಂಗೆ ಹೋಗ್ಲಿ ನೋಡಿ. ಹಾಂ,
ಏನು ಮಾಡ್ತೀರಾ ಬಿಟ್ಟು 4:30 ಇವ್ರ ಜೊತೆ ನಾ ಎದ್ದೆ ಅಂತಂದು ನಂದು ಇದೇ ಕತಿ ಅದಾವ ಕೆಲಸಗಳ ನಂದು ಆಗ್ತದ ಆದರೂ ನಿದ್ದೆ ಆಯ್ತು ಇವತ್ತು ಸಮಾಧಾನ ಶಾಂತ ಆಯಿತು ಆಗ್ತದ ಹಾಗೆ ಇರೋದೇ ಎಲ್ಲ ಗೊತ್ತೇ ಇದೆ ನಿಮ್ಗೆ ಚಾಯ್ದಿರಲಿ ಯಾವುದೇ ಇರಲಿ ಇದೆಲ್ಲ ಹಿಂಗೆ ಆಗೋದೆ ಆದರೂ ಏನು ಭಾಳಿದಾಗೆಲ್ಲ ಸಣ್ಣ ಗ್ಯಾಸ್ ಮಾಡಿಟ್ಟಿದ್ದೀನಿ ಹಾಲು ಕಾಶಿ ಆಗೈತಿ ಆಮೇಲೆ ಅಪ್ಪು ಇವತ್ತು ಬರ್ತಾ ಇಲ್ಲ ಅಪ್ಪು ನಾಳೆ ಮಧ್ಯಾಹ್ನ ಬರ್ತಾನೆ ಆಮೇಲೆ 4:15 ಬೇರೆ ಆಗೈತಿ ಫೋನ್ ಮಾಡಿ ಪಾಪ ಮಾತಾಡ್ಬೇಕು ಅವಂಗ ಆಮೇಲೆ ಇಲ್ಲಿ ಚನ್ನಂಗಿ ಕಾಳು ಪಲ್ಯ ಐತಿ ನಾನು ಬೆಳಿಗ್ಗೆ ಮಾಡಿದ್ದೆ ಅದು ಪಲ್ಯ ಐತಿನ್ನು ಅನ್ನ ಇದೆ ನನಗೆ ಏನೀಗ ಊಟ ಅದು ಏನು ಬೇಡ ನಾವು ಊಟ ಅದು ಏನು ಮಾಡ್ತಾ ಇಲ್ಲ ಈಗ ಮುಚ್ಚಿಟ್ಬಿಡೋನು ಊಟ ಅದು ಏನು ಮಾಡಕ್ಕೆ ಏನು ಬೇಡ ನಂಗೆ ಊಟ ಒಂದು ಸ್ವಲ್ಪ ಚಾಯ್ ಕುಡಿದು ಟೋಸ್ಟ್ ಅದು ಏನೇನು ತಂದಾರ ಅವ್ರ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಟೋಸ್ಟ್ ಅದ ಈಗ ಟೋಸ್ಟ್ ಅದಾವ ನೋಡಿ ಸೊ ಇವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಭಾಳ ದಿನ ಆಯ್ತು ನನಗೂ ಟೋಸ್ಟ್ ಭಾಳ ಇಷ್ಟ ಆಗ್ತಾವ ತಿಂದಿರ್ತೀನಿ ನಾನು ಇವು ಇಲ್ಲೇ ತೊಗೊಂಡಾರಂತ ಅವ್ರು ಹಿಂದೆಲ್ಗ ಒಳಗೆ ನಾವು ಜಿಮ್ಗೆ ಹೋಗ್ತೇನಲ್ಲ ಅಲ್ಲೇ ತೊಗೊಂಡಾರಂತ ಸ್ವಲ್ಪ ಚಿನ್ನಕ್ಕೆ ತೊಗೊಂಬ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಮತ್ತು ಅವರು ಇದು ತಂದಾರ ಮಿಕ್ಸನ್ನು ತೊಗೊಂಬಂದಾರ ಅದೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಇದ್ದೀನಿ ಖಾತೆ ಜಾ ಖಿಲಾತೆ ಜಾ ನೋಡಿ ಅದ್ರ ಹೆಸರೇನೈತಿ ಖಾತೆ ಜಾ ಮತ್ತು ಖಿಲಾತೆ ಜಾ ಅಂತ ಹೇಳಿ ಆಮೇಲೆ ಫ್ರೆಶ್ ಹೋಮ್ ನಮ್ಕೀನ್ಸ್ ಇದು ಮೋಸ್ಟ್ಲಿ ಮುಂಬೈದು ಇದೊಂದು ಬೇರೆ ಇದನ್ನ ಐತಿದೆ ನೋಡೋಣ ಇಲ್ಲೇ ಮಾಡಿ ಮಾರ್ತಾರೇನೋ ಅವ್ರದ್ದು ಪಾಕೆಟ್ ಏನು ಡಿಫ್ರೆಂಟ್ ಅನ್ನಿಸ್ತಾ ಇದೆ ಪುರೋಹಿತದ ಅವ್ರ ಬಾಲಾಜಿ ಅವ್ರದ್ದು ಇದನ್ನ ಐತೆ ನೋಡಿ ಇದ್ರ ಮೇಲೆ ಮತ್ತು ಬಾಲಾಜಿ ಅಂತ ಬರ್ದಾರ ನೋಡೋಣ ಇದು 500 ಗ್ರಾಮ್ ಇದೆ ಶಾಂಭವಿ ಅರ್ಧ kg ಐತಿ ಇದು ಚಲೋ ಐತಿ ಭಾಳ ತಂದಾರ ಅವರು ಒಂದು ಪಾವು kg 50 ಇದು 250 ಪಾವು kg ಅದು ಇದು 500 ಟೈಮ್ 5:10 ಆಯಿತು ನಾನು ತಿಂದೆ ಚಲೋ ಇತ್ತು ಖಾರ ಟೋಸ್ಟು ಚಲೋ ಅದಾವ ಆಮೇಲೆ ಶಾಂಭವಿನ ಕೆಲಸ ನಡೆದೈತಿ ಇಲ್ಲಿ ಯಾವಾಗಲೂ ನನ್ನ ಜೊತೆ ಅಡುಗೆ ಮನೆ ಒಳಗೆ ನನ್ನ ಲಾಗ್ ಒಳಗೆ ಯಾವಾಗಲೂ ಬಂದಿರ್ತಾಳೆ ಏನೇನೋ ಮಾಡ್ತಾ ಇರ್ತಾಳೆ ಕೆಲಸಗಳು ಅದನ್ನು ಪುಟ್ಟ ಹೆಜ್ಜೆಗಳು ಇಟ್ಕೊಂಡೆ ಟೈಮ್ ಇಲ್ಲಾದ್ರೆ ಟೈಮ್ ತಕ್ಕೊಂಡೆ ಇದು ಮಖಾನಿ ಅಂತಕಿ ಭಾಳ ಇಷ್ಟ ಇವು ಫೈಬರ್ ಭಾಳ ಇರ್ತೈತಿ ಇದ್ರೊಳಗೆ ಯಾರಿಗೆ ಹೊಟ್ಟೆ ಪ್ರಾಬ್ಲಮ್ ಆಗ್ತದೆ ಹೊಟ್ಟೆ ಗಟ್ಟಿ ಆಗ್ತದೆ ಅವ್ರ ಸಲುವಾಗಿ ಭಾಳ ಚಲೋ ಐತಿ ಮತ್ತು ಅದು ಶಾಂಭವಿಗಂತೂ ಫುಲ್ಲ ಯೂಸ್ ಆಗೈತಿ ಮತ್ತು ಮಖಾನಿ ಅಂತೂ ಆಕಿ ನಾವು ಚಿನ್ಮುರಿ ಹೆಂಗೆ ತಿಂತೇವಲ್ಲ ಈಗಿನ ಜನ್ರೇಷನ್ ಮಖಾನಿ ತಿಂತೈತೆ ಅನ್ನಿಸ್ತೈತೆ ನನಗೆ ನಾವು ಚಿನ್ಮುರಿ ತಿಂದಂಗೆ ಯಾಕಂದ್ರೆ ಹಂಗೆ ಇರ್ತದೆ ಈ ಟೇಸ್ಟ್ ಹೌದಾ ಹೇಳಿಲ್ಲ ನೋಡಿ ಬಡವ್ರಿಗೆ ಅಲ್ಲಂತ ನಾವು ಮಿಡಲ್ ಒಳಗೆ ಅದೇವೇನು ಶ್ರೀಮಂತರ ಒಳಗೆ ಅದೇವೇನು ಬಡವ್ರು ನಾವು ಮಿಡಲ್ ಅಲ್ಲ ಅಂದರೆ ನಾವು ಮಿಡಲ್ ಬಡವ್ರ ಒಳಗಿಲ್ಲ ನಾವು ಭಾಳ ಶ್ರೀಮಂತರ ಒಳಗೂ ಇಲ್ಲ ಮಿಡಲ್ ಒಳಗೆ ಅದೇವು ನಾವು ಅದ ಮಿಡಲ್ ಫ್ಯಾಮಿಲಿ ತಿನ್ನೋದೇನಿದೆ ಇದ್ರೊಳಗೆ ಅವು ನೋಡಿ ನೀವು ಟಿಪ್ಸ್ ಕೊಟ್ಟರು ಮಿಡಲ್ ಫ್ಯಾಮಿಲಿದವರು ಬೇರೆದೊಳಗೆ ಉಳಿತಾಯ ಮಾಡಿ ಇದ್ರೊಳಗೆ ನೀವು ಹಾಕಿ ನಿಮ್ಮ ಹೆಲ್ತ್ ಕಾಪಾಡ್ಕೋಬೋದಂತ ನಾವು ಅದೇ ರೀತಿ ಮಾಡ್ತಾ ಇದ್ದೀವಿ ಎಷ್ಟಾಗ್ತದೆ ನಮ್ಮ ಕೈಯಿಂದ ಅಷ್ಟು ನಾವು ಮಾಡ್ಕೋತೀವಿ ಮತ್ತು ಕೆಲಸದವ್ರಿಗೂ ಹಚ್ಚಿರ್ತೀವಿ ಕೆಲಸನೂ ಮಾಡಿ ಹೋಗ್ತಾ ಇರ್ತಾರೆ ನೋಡಿ 2 ಬುಟ್ಟಿ ಪಾತ್ರೆಗಳು ಗೆಸ್ಟ್ ಬಂದಾಗ ಮನೆ ಒಳಗೆ ಭಾಳಷ್ಟು ಪಾತ್ರೆಗಳಾಗಿರ್ತಾವೆ ಎಷ್ಟು ಸ್ವಚ್ಛ ಪಾತ್ರೆಗಳಾಗ್ಯಾವ ಆಮೇಲೆ ಕೆಲಸಗಳು ಇಲ್ಲಿ ಎಷ್ಟು ಭಾಳಷ್ಟು ಎಲ್ಲ ನಡೆದಿದ್ದಾವೆ ಬೆಳಿಗ್ಗೆನ ಸ್ವಲ್ಪ ಗಡ್ಬಡಿ ಆಗ್ತೈತಿ ಶಮುನಿಗೆ ಕಿರಿಕಿರಿ ಆತ ಬೆಳಿಗ್ಗೆನ ಎಲ್ಲ ಗಡ್ಬಡಿ ಮಾಡತ್ತಿದ್ದೆ ಅವನ್ನ ಜಗಳ ಅಲ್ಲದ ನಿಮ್ಗೆ ಯಾಕೆ ಜಗಳ ಅನ್ನಿಸ್ತೈತೆ ನಮ್ಗೆ ಅದೇ ಗೊತ್ತಾಗತ್ತ ಹಾಂ ಅದೇನು ಜಗಳನ ಇದ್ರೊಳಗ ಮಖಾನೆ ಮಾಡ್ತಾ ಇದ್ದಾಳೆ ಅವಳು ಇದೊಂದು ಭಾಳ ಚಲೋ ಆಗೈತಿ ನಮಗೂ ಇದ್ರ ಬಗ್ಗೆ ಭಾಳ ನಂಗೆ ಗೊತ್ತಿರಲಿಲ್ಲ ಏನೇನು ಜನ್ರೇಷನ್ ಬಂದೈತೆ ನೋಡಿ ಯಾವ ರೀತಿ ಅವರೆಲ್ಲ ಮಾಡ್ಕೋತಾರ ಭಾಳ ಚಲೋ ಐತಿದೆ ಆಮೇಲೆ ರುಚಿನೂ ಆಗ್ತೈತಿ ಇದ್ರೊಳಗೆ ಇವಳೆಲ್ಲ ಶಾಂಭವಿ ಇದ್ರೊಳಗೆ ಮಾಡತ್ತಾಳೆ ಮತ್ತು ಅಲ್ಲಿ ಒಳಗೆ ತಯಾರು ಮಾಡತ್ತ ನನಗೂ ಕಲ್ಸಕ್ಕೆ ಚಲೋ ಮಾಡೋದು ಹಿಂಗೆ ಬಂದು ಮಾಡೋದು ಅಂತ ಚಿನ್ನು ಬಂದ ಬಿಟ್ರೆ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡೆ ಇಲ್ಲಿ ಹಿಂಡಲ್ಗ ಕಡೆ ತರಕಾರಿ ತೊಗೊಂಬರ್ತೇನಂತ ಹೇಳಿ ಎಷ್ಟು ಹೊತ್ತು ತನಕ ಹೋಗಿ ತರಕಾರಿ ತೊಗೊಂಬರ್ತಾ ಇದ್ದ ನೋಡಿ ಎಲ್ಲ ಇದ್ರದ್ದು ನನ್ನ ಸೂಟಿ ಮೋಸ್ಟ್ಲಿ ಹಿಂಡಲ್ಗ ಪಲ್ಯ ಎಲ್ಲ ತಂದಿರ್ಬೇಕು ಇವ್ರು ಇಳಿದ್ರು ನೋಡಿ ಗಾಡಿಯಾಗಿಂದ ಎಲ್ಲ ಇದ್ದದೆಲ್ಲ ಪಲ್ಯನ ತೊಗೊಂಬಂದ್ರೆ ಹಿಂಡಲ್ಗದಿಂದ ಛೀ ಇವ್ರು ನನ್ನ ಬಾಡಿ ಗಾರ್ಡ್ ಅದಾರಲ್ಲ ಛೇ ಬಂತ ಮೆಕ್ಕೆಜೋಳ ಹುಡ್ಕ್ಯಾಡ್ಕೊಂಡು ತೊಗೊಂಬರಕ್ಕೆ ಹೋಗಿರ್ಬೇಕು ಈ ಮೆಕ್ಕೆಜೋಳ ಸಲುವಾಗಿ ಹಾ ಹೌದಾ ಪರಿಚಯ ಹಾ
घरामध्ये ಹಂಪ್ ಮಾಡಿ ಕಟ್ಕೊಂಡು ಜಾವ ನೋಡಿ ಏನು ಮಾಡೋದು ಕೆಲಸ ಹಿರಿಯರಂದ್ರೆ ಹಿಂಗಿರ್ತಾರೆ ನೋಡಿ. ಒಂದು ಸಲುವಾಗಿ ಆಲೂಗಡ್ಡೆ ತೊಗೊಂಬಂದಾರ ಅವ್ರಿಗೆ ಆಲೂಗಡ್ಡೆ ಬಟಾಟಿ ತಿನ್ನಂದಾರ ಪೊಗಲ್ ಜಿಮ್ ಒಳಗೆ, ಅದಕ್ಕೆ ತೊಗೊಂಬಂದು ಕೂತಾರ ನೋಡಿ. ನಾ ಮನೆ ಒಳಗೆ ಇಲ್ಲಿ ತರಿಸಿಟ್ಟಿದ್ದೀನಿ ಗಜ್ಜುನ ಅಂಗಡಿ ಒಳಗಿಂದ. ಮತ್ತು ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ ಮತ್ತು ಈರುಳ್ಳಿ ಸೊಪ್ಪು ಎಲ್ಲ ಬಂದಾವ ನೋಡಿ. ಪಪ್ಪಾಯ ಕೊಟ್ರಂತ ಇಲ್ಲಿ ಪರಿಚಯದವ್ರು ಒಬ್ರು ಪರಿಚಯ ಆಗಿದ್ದು ನಮ್ದು. ಅವ್ರು ಫುಲ್ ಗಿಡದಾಗಿನ ಪಪ್ಪಾಯ ಐತಿದ್ದು. ನಾವು ಈ ಥರ ಪಪ್ಪಾಯ ಸಿಗೋದು ನಮ್ಗೆ ಭಾಳ ಅಪರೂಪ. ಇದು ಮೊದಲು ಈ ಥರ ಬರ್ತಿದ್ದು. ಶಾಂಭವಿ ಏನು ಬತ್ತು ನೋಡು, ಒಬ್ರು ಅಜ್ಜ ಬಂದಿದ್ರಲ್ಲ ಮನೆಗೆ, ನಾವು ಆಶೀರ್ವಾದ ತೊಗೊಂಡಿದ್ದು, ನಮಸ್ತೆ ಮಾಡಿದ್ದು, ನಡ್ಕೊತ ಹೋಗಿದ್ರು, ನಿಮ್ಮ ಮನೆ ಭಾಳ ಚಲೋ ಐತೆ ಅಂತಂದರು. ಅವ್ರ ಪಪ್ಪಾಯ ಕೊಟ್ಟಾರಂತ ನೆನಪು ಸಲುವಾಗಿ. ದಾರ್ಯಾಗ ಸಿಕ್ಕಿದ್ರಂತ, ತಗೋ ತಿನ್ನು ನೋಡಿ ಹೆಂಗೈತಿ. ಯಾಕಂದರೆ ಈ ಥರ ಪಪ್ಪಾಯ ಸಿಕ್ತೈತಲ್ಲ, ಇದು ಭಾಳ ಅಪರೂಪ ಐತಿ. ಅಂದರೆ ಇದು ಅವ್ರ ಹೊಲ್ದಾಗಿನ ಪಪ್ಪಾಯ. ಆರೆಂಜ್ ಕಲರ್ ಪಪ್ಪಾಯ ಸಿಗ್ತೈತಲ್ಲ, ಪರಂಗಿ ಹಣ್ಣು ಅಂತಾರಲ್ಲ, ಅದು ಆರೆಂಜು ಬ್ಯಾರೆನ್ ಟೇಸ್ಟ್. ಇದು ಇರ್ತೈತಲ್ಲ, ಇದು ಜವಾರಿ. ಏನೈತೆ ಒಳಗೆ ನೋಡೋಣ. ಮೆಕ್ಕೆಜೋಳ ಫುಲ್ಲ ಫೇವ್ರೇಟ್ ಇವ್ರದ. ಇಷ್ಟಪಟ್ಟು ಮೆಕ್ಕೆಜೋಳ ತಿಂತಾರೆ. ಬಾಯ್ಲ್ ಮಾಡಕ್ಕೆ ಇರ್ತೀನಿ, ನಾನು ಏನು ತಿಂದಿಲ್ಲ. ಮತ್ತು ಬೀನ್ಸ್ ತಂದಾರ, ಆಮೇಲೆ ನಾನು ತಿಂತೇನೆ. ಈಗ ಅದು ತಿನ್ಕೋತೇನೆ. ಮತ್ತು ಏನು ಎಷ್ಟು ನಾಟಕ ಆದ್ರೂ ಐತೆ ನೋಡು. ಅಂದರೆ ಇನ್ನೂ ಬಾಯ್ಲ್ ಮಾಡಕ್ಕೆ ಇನ್ನೊಂದು ತಾಸು ಬೇಕಾದ್ರೆ ಬಾಯ್ಲ್ ಮಾಡಿಲ್ಲ. ಹೌದು, ನಾ ಏನು ತಿಂದಿಲ್ಲ ಅಂದರೆ ಊಟ ಮಾಡಿಲ್ಲ ಅಂತ. ಅಂದರೆ ಏನೀಗ ಮಕಾನಿ ತಿನ್ಕೋತ ಕೂತ್ರೆ ಹೊಟ್ಟೆ ತುಂಬತೈತಿ. ಜಗಳ ಆಯ್ತು ನೋಡಿ ಇಬ್ರದು. ಬರೀ ಚಾಗ ಎಲ್ಲ ಬಿಟ್ಟು ಸುತ್ತಿ ಬೆಳೆಸಿ ನೀವು ಎಲ್ಲ ಆಗಿರ್ತೈತಿ ನೋಡಿ. ಅವರು ನಿನ್ನೆ ಬಂದಿದ್ರ ಗಿರೀಶ್ ಮಾಮರ, ಅವ್ರದ್ದೇನೋ ಬಟ್ಟೆಯಲ್ಲಿ ರೆಡಿ ಮಾಡಕ್ಕೆ ಕೊಟ್ಟಿದ್ರು ಅನಿಸ್ತೈತಿ. ಅದು ಹೋಗಿ ಚಿನ್ನು ತೊಗೊಂಬಂದರು. ಮತ್ತು ಟ್ಯಾಬ್ಲೆಟ್ಸ್, ಚಿನ್ನೊಂದು ಚೀಲ, ಟ್ಯಾಬ್ಲೆಟ್ ಚೀಲ ಬಂದೈತೆ ನೋಡಿ. ಇಲ್ಲಿ ಎಲ್ಲ ನಾರ್ಮಲ್ ಐತೆ ಅಂತ ರಿಪೋರ್ಟ್ ಭೇಟಿ ಮಾಡ್ಸೋಣ ಅವ್ರಿಗೆ. ಹಾಂ, ನಾವು ನಿಮಗೆ ಶುಗರ್ ಸಲುವಾಗಿ ಗಟ್ಟಂಟಿ ಡಾಕ್ಟ್ರ್ ಅವ್ರ ಕಡೆ ತೋರಿಸ್ತೀವಲ್ಲ, ಅವ್ರು ನಿಮ್ಗೆ ಈಗ ಭಾಳಷ್ಟು ಚೇಂಜಸ್ ಆಗ್ಯಾವ ಹೆಲ್ತ್ ಒಳಗೂ. ಆಮೇಲೆ ಕಾಲು ಉರಿಯೋದು ಮೇನ್. ಹಾಂ ಹಾಂ, ಮನೆ ಒಳಗೆ ಮರಿ ಡಾಕ್ಟರ್ ತೊಗೊಂಬಂದ್ಲು. ನಂಗೆ ತಿನ್ಸಾಕ್ಯದ ನೋಡಿ. ಎಷ್ಟು ಕೊಡ್ತಾ ಇದ್ದಾಳೆ? 2 ಕೊಡ್ತಾ ಇದ್ದಾಳೆ. 2 ನನಗೆ ಎಲ್ಲಿ ಹತ್ತಬೇಕು ನೋಡಿ. ಇದು ಮಖಾನಿ ಅಂತ ಅವಳಿಗೆ ಭಾಳ ಇಷ್ಟ ಆಯ್ತು, ನನಗೂ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಅವಳು ಒಂದು ಡಬ್ಬ ತುಂಬ ಇವತ್ತು ಮಾಡಿಟ್ಟಿದ್ದಾಳೆ. 1 ವಾರ ಮಾಡಾಕ್ಯದ ಅಂತ. ಇದೆಲ್ಲ 1 ತಿಂಗಳ, ಇದು 1 ತಿಂಗಳು ಆಗ್ತೈತಿ ನಿಂಗೆ. ಆಯಿತು, ಟೈಮ್ 8 ಗಂಟೆ ಆಗೈತಿ. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಈಗ. ಯಾಕಂದ್ರೆ ರಾತ್ರಿ ಭಾಳ ಲೇಟ್ ಆಗಂತಲೇ ನನಗೆ ಭಾಳ ಇದಾಗತ್ತೈತಿ. ಅದ್ರ ಸಲುವಾಗಿ ಇವು ಪಲ್ಯಗಳು ಬಾ ಸಂಗೀತ ತೆಗೆದಿಡ್ಬಾ, ಎಲ್ಲ ಜಾಗ ಹಚ್ಬಾ ಅಂತ ಕರಿತಾ ಇದ್ದಾವೆ. ಮೆಕ್ಕೆಜೋಳ ಬಾ ಕುದಿಸ್ಬಾ, ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗ್ತಾವೆ ಕೊಡ್ಬಾ ಅಂತ ಕರಿತಾ ಇದ್ದಾವೆ. ಹಾಂ, ಬಂದೆ ಬರ್ತಾ ಇದ್ದೀನಿ. ಇಲ್ಲ, ಇಟ್ಕೊಂಡು ಕೂತೇನೆ ಇಲ್ಲೇ, ತಿಂತೇನಿಲ್ಲ ಈಗ. ನೀವು ಊಟಕ್ಕೆ ಈಗ ಮಾಡಾಕೊಂತಿ, ನಾನು ಊಟ ಮಾಡಾಕಿದ್ದೇನೆ ಈಗ. ನಾನು ಈಗ ನೋಡಿ, ನನಗೆ ಪಲ್ಯ ಬೇಕಾಗೈತಿ, ಮತ್ತು ಇದು ಪಲ್ಯ ಬೇಕಾಗೈತಿ, ನಂಗೆ ರೊಟ್ಟಿ ಬೇಕಾಗೈತಿ. ಈಗ ಮತ್ತು ನಂಗೆ ಈಗ ಮೆಕ್ಕೆಜೋಳ ಇಂಥದ್ದು ಬೇಕಾಗೈತಿ. ನಾನು ಈಗ ಹೊರ್ಕೊಂಡು ತಿನ್ನಕಿದ್ದೀನಿ ಮೆಕ್ಕೆಜೋಳ. ನಿಮ್ಗೆ ಹೆಂಗೆ ಅನ್ಸೋದೈತಿ ಮೆಕ್ಕೆಜೋಳ? ಹಂಗೆ ಹುರಿದಿದ್ದ ನಂಗೆ ಭಾಳ ಇಷ್ಟ ಆಗ್ತೈತೆ ಅಂತ. ಅದು ಭಾಳ ದಿನದ ಮೇಲೆ ನಾನು ತಿಂದಿದ್ದೆ ಅಂತ ಅನ್ಸೋದೈತಿ. ಬೆಳಿಗ್ಗೆ ರೊಟ್ಟಿ ಮಾಡಿದೆ ಅಂತ ಚಲೋ ಆಯಿತು. ಎಷ್ಟೊಂದು ರೊಟ್ಟಿ ಹೋದಾವ, ಮಾಡಬೇಕಾಗ್ತದೆ ಒಬ್ರಿಗೆ ಸಲುವಾಗಿ. ಮೊದಲು ಮೆಕ್ಕೆಜೋಳ ಕೊಡ್ತೀನಿ, ಸಾಕು ಮಾಡ್ತೀನಿ. ಈಗ ಎಷ್ಟೋ ವರ್ಷದ ನಂತರ ನನಗೆ ಮೆಕ್ಕೆಜೋಳದ ಸ್ಮೆಲ್ ಬಂತು. ಅದು ನಮ್ಮ ಊರ ಕಡೆ ನಾವು ತವ್ರ ಮನೆ ಕಡೆ ಇದ್ದಾಗ, ಆಮೇಲೆ ಚಿನ್ನೂನ ಜೊತೆ ಆ ಕಡೆ ಹೊಲಕ್ಕೆ ಬೇರೆದವ್ರ ಹೊಲಕ್ಕೆ ಹೋದಾಗ ಮಾಡಿ ಹುರಿದು ಕೊಟ್ಟಿದ್ದೆ ನೆನಪು ಬಂತು. ಭಾಳ ದಿನದ ಮೇಲೆ ನನಗೆ ಇದು ಮೆಕ್ಕೆಜೋಳ ತಿನ್ಬೇಕಂತ ಅನಿಸಿತ್ತು. ಹೆಂಗಿದೆ ಹೇಳ್ತೀರಾ? ಎಷ್ಟು ರುಚಿ ಇದೆ ನೋಡಿದ್ರ? ಬೇಗ ಟೈಮ್ 9:30 ಆಯ್ತು. ಗುಬ್ಬಿ ಅಂತ ಅಭ್ಯಾಸ ಜೋರು ನಡ್ಸಿ ಆಟ. ಚಿನ್ನೂಗೆ ಬಂದೈತಿ ಈಗ, ಭಾಳ ಟಯರ್ಡ್ ಆಗೈತಿ, ಟೈಮ್ನೂ ಆಗೈತಿ. ಅವ್ರು ಮಲ್ಕೊಳ್ಳಿ ಈಗ. ನಾನು ಮಲ್ಕೋತೀನಿ ಇವತ್ತು ಬೇಗ, ಭಾಳ ಲೇಟ್ ಮಾಡಲ್ಲ. ಮತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಪಟ್ ಕೆಲಸ ಗಡ್ಬಿಡಿ, ನಾಳೆ ಮಾಡಲ್ಲ, ನಿಧಾನಕ್ಕೆ ಸ್ಲೋ ಮಾಡ್ಕೋತೀನಿ, ಬೇಗ ಹೇಳ್ತೇನೆ. ಮತ್ತು ಇವತ್ತಿನ ಲಾಗ್ ನೀವಂತೂ ನೋಡ್ಕೊಂಬಂದಿದ್ದೀರಿ. ಎಷ್ಟು ಗಡಿಬಿಡಿ ಮಾಡೇನಂತ ನಿಮಗೆ ನೋಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ. ಎಲ್ಲರ ಮನೆ ಒಳಗೂ ಇದೇ ಥರ ಇರ್ತದಂತ ನಂಗೆ ಗೊತ್ತದ. ಬೆಳಿಗ್ಗೆ ಇರ್ತದಲ್ಲ, ಭಾಳ ಅಂದ್ರೆ ಭಾಳ ಓಡಾಟ ಇರ್ತದೆ.
ಅದ್ರಾಗೂ ಟೈಮ್ ತಗೊಂಡು ನಿಮ್ಮ ಸಲುವಾಗೆಲ್ಲ ವಿಡಿಯೋಗಳನ್ನ ಕಳಿಸ್ಕೊಟ್ಟಿರ್ತೀನಿ. ನೀವು ನೋಡ್ತಿರ್ತೀರಾ, ಇಷ್ಟನೂ ಪಡ್ತಾ ಇರ್ತೀರಾ ಭಾಳ, ಮತ್ತು ಲೈಕು ಮಾಡ್ತಾ ಇದ್ದೀರಾ, ಶೇರು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬೂ ಮಾಡ್ತಾ ಇರ್ತೀರಾ. ಹಿಂಗೆ ಸಪೋರ್ಟ್ನು ಮಾಡಿರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮಿಬ್ಬರ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡ್ರಿ. ಸಲಾಮ್ ಕೊಟ್ಟರು ನೋಡಿ ನಿಮಗೊಂದು.